ಸೊ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಹೇಗ್ ಪ್ರಿಪೇರ್ ಆಗ್ತಿದ್ದೀರಾ? ಚೆನ್ನಾಗ್ ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೊಂತೀನಿ. ಎಲ್ರು ಚೆನ್ನಾಗ್ ಪ್ರಿಪೇರ್ ಆಗಿ ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಇವತ್ತಿನ ಸೆಷನ್ಗೆ ಹೋಗೋಣ. ಇವತ್ತೇನು ರಿವಾಲ್ಟ್ ಆಫ್ 1857 ಅಂಡ್ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಅದರಲ್ಲೂ 1857 ರಿವಾಲ್ಟ್ ವೆರಿ ಇಂಪಾರ್ಟೆಂಟ್. ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಕೂಡ ಕೆಲವೊಂದು ಪರ್ಸನಾಲಿಟೀಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಡಿಲೇ ಮಾಡೋದು ಬೇಡ, ಓಕೆನಾ? ಜಸ್ಟ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಡೇ 7th ಇದು, ಓಕೆನಾ? ಸೊ ಫಸ್ಟ್ ಕ್ವಶನ್ಗೆ ಹೋಗೋಣ. ಎಲ್ಲೂ ಡಿಲೇ ಮಾಡೋದ್ ಬೇಡ, ನಾನು ಜಾಸ್ತಿ ಏನು ಮಾತಾಡೋದಕ್ಕೆ ಇಷ್ಟಪಡ್ತಿಲ್ಲ. ಡೈರೆಕ್ಟ್ ಆಗಿ ವಿಡಿಯೋ ಹೋಗೋಣ, ಓಕೆನಾ? ಸೊ ಫಸ್ಟ್ ಕ್ವಶನ್, 1857 ಬಂಡಾಯದ ಪ್ರಾರಂಭಕ್ಕೆ ಕೂಡಲೇ ಕಾರಣವಾದ ಘಟನೆ ಯಾವುದು? Which incident was the immediate cause of the revolt of 1857? Annexation of Jhansi, use of greased cartridge for the Enfield rifle, annexation of Avd, doctrine of lapse. ಹೇಳ್ತೀರಾ? Answer is to use of greased cartridge for the Enfield rifles. ಕರೆಕ್ಟ್ ಅಲ್ವಾ? ಸೊ ದ ಇಮಿಡಿಯೇಟ್ ಕಾಸ್ ಬಂದ್ಬಿಟ್ಟು ಮೇನ್ ಆಗೋದಾಗತ್ತೆ ಏನು ಅಂದ್ರೆ ಇದೊಂದು ಕ್ಯಾಟ್ರೇಜ್ಗಳು. ಇದಕ್ಕೆ ಅವಾಗ ಏನ್ ಯೂಸ್ ಆಗುತ್ತೆ ಅಂದ್ರೆ ಹಂದಿ ಅಥವಾ ಹಸು, ಹಂದಿ ಮತ್ತೆ ಹಸುದು ಕೊಬ್ಬನ್ನ ಗ್ರೀಸ್ ಮಾಡಿದ್ದಾರೆ. ಅದಕ್ಕೆ ಈ ಫ್ಯಾಟ್ ನ ಅದಕ್ಕೆ ಹಚ್ಚಿದ್ದಾರೆ, ಗ್ರೀಸ್ ಮಾಡಿದ್ದಾರೆ. ಸೊ ದಟ್ ಇದೇನಾಗತ್ತೆ ಅಂದ್ರೆ ನಾರ್ಮಲಿ ಸಿಪಾಯಿಸ್ಗಳು ಬಂದ್ಬಿಟ್ಟು ಇದರ್ ಹಿಂದೂಸ್ ಆಗಿದ್ರು, ಇದರ್ ಮುಸ್ಲಿಮ್ಸ್ ಆಗಿದ್ರು. ಮುಸ್ಲಿಮ್ಸ್ ಅವ್ರಿಗೆ ಹಂದಿ ಅಂದ್ರೆ ಆಗ್ತಿರ್ಲಿಲ್ಲ. ದೆನ್ ಹಿಂದೂಗಳಿಗೆ ಹಸು ಬಂದ್ಬಿಟ್ಟು ವೆರಿ ಗಾಡ್ ಲೈಕ್ ಅಲ್ವಾ, ರಿಲಿಜಿಯಸ್ ಸೆಂಟಿಮೆಂಟ್ ಇದ್ದಿದ್ ಕಾರಣ ಈ ರಿಲಿಜಿಯಸ್ ಅದೊಂದು ಸೆಂಟಿಮೆಂಟ್ ನ ಹರ್ಟ್ ಮಾಡಿತು. ಸೊ ಇದೊಂದು ಇಮಿಡಿಯೇಟ್ ಕಾಸ್ ಆಗಿ 1857 ರಿವಾಲ್ಟ್ಗೆ ಕಾರಣ ಆಯ್ತು. ನಿಮಗೆ ಗೊತ್ತಿರೋದೆ ಅಂತ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 1857 ಬಂಡಾಯದ ಸಮಯದಲ್ಲಿ ದೆಹಲಿಯಲ್ಲಿ ಬಂಡಾಯದ ನಾಯಕರಾಗಿ ಘೋಷಿಸಲ್ಪಟ್ಟವರು ಯಾರು? ನಾನಾ ಸಾಹೇಬ್, ಕನ್ವರ್ ಸಿಂಗ್, ಬಹದ್ದೂರ್ ಶಾ ಜಫರ್, ತಾಂತ್ಯಾ ಟೋಪಿ. ಆನ್ಸರ್ ಈಸ್ ಬಹದ್ದೂರ್ ಶಾ ಜಫರ್. ಕರೆಕ್ಟ್ ಅಲ್ವಾ? ಆಪ್ಷನ್ ಸಿ. ಸೊ ದ ರೆಬಲ್ ಕ್ಯಾಪ್ಚರ್ಡ್, ಡೆಲ್ಲಿನ ಕ್ಯಾಪ್ಚರ್ ಮಾಡ್ತಾರೆ ರೆಬಲ್ಸ್ಗಳು. ಯಾವಾಗ? ಡೆಲ್ಲಿನ ಎಷ್ಟರಲ್ಲಿ? ಮೇ 11th, ಓಕೆನಾ? ಮೇ 11th ಕ್ಯಾಪ್ಚರ್ ಮಾಡ್ತಾರೆ 1857 ನಲ್ಲಿ. ಓಕೆ, ಸೊ ಕ್ಯಾಪ್ಚರ್ ಮಾಡ್ಬಿಟ್ಟು ಪ್ರೊಕ್ಲೈಮ್ ಮಾಡ್ತಾರೆ. ಏನಂತ ಅಂದ್ರೆ ನಾಯಕನಾಗಿ ಯಾರನ್ನ ಘೋಷಿಸ್ತಾರೆ ಅಂದ್ರೆ ಬಹದ್ದೂರ್ ಶಾ ಜಫರ್ನ ಲೀಡರ್ ಆಗಿ ಘೋಷಿಸ್ತಾರೆ. ಓಕೆನಾ? ಬೇರೆ ಏನಾದ್ರು? ದೆನ್ ನಾನಾ ಸಾಹೇಬ್ ಬಂದ್ಬಿಟ್ಟು ಹಿ ವಾಸ್ ಲೀಡರ್ ಆಫ್ ಕಾನ್ಪುರ್. ಮೇ ಬಿ ಗೊತ್ತಿದೆ ಅನ್ಕೊಂತೀನಿ, ಗೊತ್ತಿರ್ಬೇಕು ನಿಮಗಿದೆಲ್ಲ, ವೆರಿ ಇಂಪಾರ್ಟೆಂಟ್. ಓಕೆನಾ? ದೆನ್ ಕನ್ವರ್ ಸಿಂಗ್ ಬಂದ್ಬಿಟ್ಟು ಹಿ ವಾಸ್ ದ ಲೀಡರ್ ಆಫ್ ಬಿಹಾರ್. ಯಾವ ಯಾವ ಪ್ಲೇಸ್ ಅಲ್ಲಿ ಯಾರ್ ಲೀಡರ್ ಆಗಿದ್ರು ಅನ್ನೋದು ಗೊತ್ತಿರ್ಬೇಕು, ಓಕೆನಾ? ಬಿಹಾರ್. ದೆನ್ ತಾಂತ್ಯಾ ಟೋಪಿ ಮತ್ತು ಝಾನ್ಸಿ ಇಬ್ರು ಕಾನ್ಪುರ್ ಮತ್ತೆ ಝಾನ್ಸಿಯಲ್ಲಿ ಇಬ್ರು ಒಟ್ಟಿಗೆ ವರ್ಕ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ದೆನ್ ಇನ್ನೊಂದು ಏನ್ ನೆನ್ಪಿಡ್ಕೊಬೇಕು ಅಂದ್ರೆ ಬಹದ್ದೂರ್ ಶಾ ಜಫರ್ ಬಂದ್ಬಿಟ್ಟು ಈಸ್ ದ ಲಾಸ್ಟ್ ಮೊಘಲ್ ರೂಲರ್, ಅದೊಂದು ನೆನ್ಪಿಡ್ಕೊಳ್ಳಿ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 1857 ಬಂಡಾಯದ ಸಮಯದಲ್ಲಿ ಝಾನ್ಸಿಯ ನಾಯಕಿ ಯಾರು? ರಾಣಿ ಅವಂತಿಬಾಯಿ, ರಾಣಿ ಲಕ್ಷ್ಮೀಬಾಯಿ, ರಾಣಿ ಚೆನ್ನಮ್ಮ, ರಾಣಿ ದುರ್ಗಾವತಿ. ಹೇಳ್ತೀರಾ? ವೆರಿ ಈಸಿ ಕ್ವಶನ್ ಅಲ್ವಾ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಕರೆಕ್ಟ್ ಅಲ್ವಾ? ಸೊ ರಾಣಿ ಅವಂತಿಬಾಯಿ ಬಂದ್ಬಿಟ್ಟು ಮಧ್ಯಪ್ರದೇಶ್ಗೆ ಸಂಬಂಧಪಟ್ಟಿದ್ದವರು. ಮಧ್ಯಪ್ರದೇಶದಲ್ಲಿ ಅವರು ರಾಣಿ ಆಗಿದ್ದು. ದೆನ್ ರಾಣಿ ಲಕ್ಷ್ಮೀಬಾಯಿ, ಶಿ ವಾಸ್ ಎ ಲೀಡರ್ ಆಫ್ ಝಾನ್ಸಿ ಡ್ಯೂರಿಂಗ್ ದ ರಿವಾಲ್ಟ್ ಆಫ್ 1857, ನಿಮಗೆ ಗೊತ್ತಿರೋದೆ. ದೆನ್ ರಾಣಿ ಚೆನ್ನಮ್ಮ ಬಂದ್ಬಿಟ್ಟು ಕಿತ್ತೂರಲ್ಲಲ್ವಾ? ಕಿತ್ತೂರಲ್ಲಿ ಅವರು ಇದ್ದಿದ್ದು ಯಾವಾಗ? 19th ಸೆಂಚುರಿಯಲ್ಲಿ. ರಾಣಿ ದುರ್ಗಾವತಿ ಬಂದ್ಬಿಟ್ಟು ಶಿ ವಾಸ್ ಎ ಕ್ವೀನ್, 16ನೇ ಶತಮಾನದಲ್ಲಿ ಬರ್ತಾರೆ. ಓಕೆನಾ? ದೆನ್ ಇನ್ನೊಂದೇನ್ ನೆನ್ಪಿಡ್ಕೊಬೇಕು ಅಂದ್ರೆ ರಾಣಿ ಲಕ್ಷ್ಮೀಬಾಯಿ ಬಂದ್ಬಿಟ್ಟು 1858 ಬಂದ್ಬಿಟ್ಟು ಜೂನ್ 18th ಬಂದ್ಬಿಟ್ಟು ಬ್ರಿಟಿಷರ ವಿರುದ್ಧವಾಗಿ ಫೈಟ್ ಮಾಡುವಾಗ ಡೆತ್ ಆಗತ್ತೆ. ಎಲ್ಲಿ? ಗ್ವಾಲಿಯರ್.
ನೆನ್ಪಿರ್ಲಿ, ಎಲ್ಲಿ ಡೆತ್ ಆಗಿದ್ದು? ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಡೆತ್ ಆಗುತ್ತೆ, ಗ್ವಾಲಿಯರ್. ಓಕೆ, ನೆನ್ಪಿರ್ಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. 1857 ಬಂಡಾಯದ ಸಮಯದಲ್ಲಿ ಕಾನ್ಪುರ್ ನಾಯಕ ಯಾರು? ತಾಂತ್ಯಾ ಟೋಪಿ, ಕನ್ವರ್ ಸಿಂಗ್, ನಾನಾ ಸಾಹೇಬ್, ಬಹದ್ದೂರ್ ಶಾ ಜಫರ್. ಆನ್ಸರ್ ಈಸ್ ಕಾನ್ಪುರ್ ಅಲ್ಲಿ ಯಾರಿದ್ದು? ಕನ್ವರ್ ಸಿಂಗ್. ತಾಂತ್ಯಾ ಟೋಪಿ ಎಲ್ಲಿ ಇದ್ದಿದ್ದು? ಕಾನ್ಪುರ್ ಮತ್ತೆ ಝಾನ್ಸಿ. ಓಕೆನಾ? ಕನ್ವರ್ ಸಿಂಗ್ ಎಲ್ಲಿದ್ದು? ಕನ್ವರ್ ಸಿಂಗ್ ಬಂಡಾಯದ ಸಮಯದಲ್ಲಿ ಬಿಹಾರದಲ್ಲಿ ಬಂಡಾಯವನ್ನ ಮುನ್ನೋಡಿ, ಅಂದ್ರೆ ಬಿಹಾರದಲ್ಲಿ ಅವರು ಕಂಟಿನ್ಯೂ ಮಾಡ್ತಾರೆ, ಕನ್ವರ್ ಸಿಂಗ್. ಓಕೆನಾ? ನೆಕ್ಸ್ಟ್ ನಾನಾ ಸಾಹೇಬ್. ಓಕೆ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಓಕೆ ಕನ್ವರ್ ಸಿಂಗ್ ಬಂದ್ಬಿಟ್ಟು ಬಿಹಾರ್ ಅಲ್ವಾ? ಸರಿ. ತಾಂತ್ಯಾ ಟೋಪಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜೊತೆ ಕನ್ವರ್ ಮತ್ತೆ ಕಾನ್ಪುರ್ ಮತ್ತೆ ಝಾನ್ಸಿಯಲ್ಲಿ ಇರ್ತಾರೆ. ಕಾನ್ಪುರ್ ಮತ್ತೆ ಝಾನ್ಸಿಯಲ್ಲಿ ಇರ್ತಾರೆ. ಬಟ್ ಈಸ್ ನಾಟ್ ಎ ಲೀಡರ್. ಓಕೆನಾ? ತಾಂತ್ಯಾ ಟೋಪಿ ಲೀಡರ್ ಆಗಿರ್ಲಿಲ್ಲ, ಅವ್ರು ಕೇಳಿದ್ದು ಲೀಡರ್. ಸೊ ಕನ್ವರ್ ಸಿಂಗ್ ಬಂದ್ಬಿಟ್ಟು ಬಿಹಾರ್. ಓಕೆನಾ? ನಾನಾ ಸಾಹೇಬ್ ಬಂದ್ಬಿಟ್ಟು ಕಾನ್ಪುರ್. ಓಕೆನಾ? ದೆನ್ ಅವಂತಿಬಾಯಿ ಬಂದ್ಬಿಟ್ಟು ಮಧ್ಯಪ್ರದೇಶ್. ನಾನು ಆಲ್ರೆಡಿ ಹೇಳಿದ್ದೆ. 1 ಸೆಕೆಂಡ್. ಎಸ್, ಅವಂತಿಬಾಯಿ ಎಲ್ಲ ಆಪ್ಷನ್ ಇದೆ. ನಾನಾ ಸಾಹೇಬ್. ಓಕೆ. ದೆನ್ ಬಹದ್ದೂರ್ ಶಾ ಜಫರ್ ಬಂದ್ಬಿಟ್ಟು ಇಸ್ ದ ಲಾಸ್ಟ್ ಡೆಲ್ಲಿಯಲ್ಲಿ ಲೀಡರ್ ಆಗಿ ಅವ್ರನ್ನ ಘೋಷಿಸ್ತಾರೆ. ಓಕೆನಾ? ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ಸ್ವಲ್ಪ ನಾನು ಕನ್ಫ್ಯೂಷನ್ ಆದೆ, ಸಾರಿ. ಓಕೆ, ನೆಕ್ಸ್ಟ್ 1857 ಬಂಡಾಯದ ಸಮಯದಲ್ಲಿ ಬಿಹಾರದಲ್ಲಿ ಬಂಡಾಯವನ್ನು ಮುನ್ನಡೆಸಿದವರು ಯಾರು? ಆಲ್ರೆಡಿ ಓದಿದ್ವಿ. ಯಾರು? ಕನ್ವರ್ ಸಿಂಗ್. ಕರೆಕ್ಟ್ ಅಲ್ವಾ? ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಕನ್ವರ್ ಸಿಂಗ್ ಬಂದ್ಬಿಟ್ಟು ಈ ಬಂಡಾಯವನ್ನ ಮುನ್ನುಡಿಸಿದಾಗ ಅವರಿಗೆ 80 ವರ್ಷ ಏಜ್ ಆಗಿತ್ತು. ನೆನ್ಪಿಟ್ಕೊಳ್ಳಿ, 80 ವರ್ಷ ಪರ್ಸನ್ ಹೇಗೆ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ವಾರ್ ಮಾಡಿದ್ರು ಅನ್ನೋದು ಒಂದು ಆಕ್ಚುಲಿ ಇನ್ಸ್ಪಿರೇಷನ್ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. 1857 ಬಂಡಾಯದ ನಂತರ ಬ್ರಿಟಿಷ್ ಸರ್ಕಾರವು ಭಾರತದ ಆಡಳಿತವನ್ನು ನೇರವಾಗಿ ವಹಿಸಿಕೊಂಡದ್ದನ್ನು ಘೋಷಿಸಿದ ಪ್ರಕಟಣೆ ಯಾವುದು? ಪಿಟ್ಸ್ ಇಂಡಿಯಾ ಆಕ್ಟ್, ರೆಗ್ಯುಲೇಟಿಂಗ್ ಆಕ್ಟ್, ಕ್ವೀನ್ಸ್ ಪ್ರೊಕ್ಲಮೇಶನ್, ಚಾರ್ಟರ್ ಆಕ್ಟ್. ಆನ್ಸರ್ ಈಸ್ ಕ್ವೀನ್ ಪ್ರೊಕ್ಲಮೇಶನ್. ಸೊ ಕ್ವೀನ್ಸ್ ಪ್ರೊಕ್ಲಮೇಶನ್ ಅಲ್ಲಿ ಏನು ಹೇಳುತ್ತೆ? 1858ರಲ್ಲಿ ನವೆಂಬರ್ 1ರಲ್ಲಿ Queen Victoria announced that British Crown had directly taken over the administration of India. ಅಂದ್ರೆ ಬ್ರಿಟಿಷು ಸರ್ಕಾರವು ಭಾರತದ ಆಡಳಿತವನ್ನು ನೇರವಾಗಿ ವಹಿಸ್ಕೊಂಡ್ರು. ಯಾವಾಗ ಅನ್ನೋದು ನೆನಪಿರ್ಲಿ. 1858 ನವೆಂಬರ್ 1. ಯಾವ್ದಾದ್ಮೇಲೆ? 1857 ರಿವಾಲ್ಟ್ ಆದ್ಮೇಲೆ. ಯಾವ್ದ್ರ ಮೂಲಕ? ಕ್ವೀನ್ಸ್ ಪ್ರೊಕ್ಲಮೇಶನ್ ಮೂಲಕ. ಓಕೆನಾ? ಹೂ ಫೌಂಡ್, ಇದು ಆಕ್ಚುಲಿ ಇಂಪಾರ್ಟೆಂಟ್ ಕ್ವಶನ್, ನೆನಪಿರ್ಲಿ. ಓಕೆನಾ? ಸ್ಟಾರ್ ಹಾಕ್ತೀನಿ. ನೆಕ್ಸ್ಟ್, ಹೂ ಫೌಂಡೆಡ್ ಬ್ರಹ್ಮ ಸಮಾಜ್? ವೆರಿ ಈಸಿ ಕ್ವಶನ್ ಅಲ್ವಾ? ರಾಜಾರಾಮ್. ಎಲ್ಲಿದೆ ಆನ್ಸರ್? ರಾಜಾರಾಮ್ ಮೋಹನ್ ರಾಯ್. ವೆರಿ ಈಸಿ ಕ್ವಶನ್. ಸ್ವಾಮಿ ದಯಾನಂದ ಸರಸ್ವತಿ ಸ್ಥಾಪಿಸಿದ್ ಯಾವುದು? ಆರ್ಯ ಸಮಾಜ್ ಅಲ್ವಾ? ಓದಿದಿರಾ ಅಲ್ವಾ ಎಲ್ರು? ಇಂಪಾರ್ಟೆಂಟ್ ಎಲ್ರಿಗೂ ತುಂಬಾ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ? ಸೊ ಆರ್ಯ ಸಮಾಜ್. ಓಕೆನಾ? ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯ್ ಬಂದ್ಬಿಟ್ಟು ಬ್ರಹ್ಮ ಸಮಾಜ್. ಕರೆಕ್ಟ್ ಅಲ್ವಾ? ಬ್ರಹ್ಮ ಸಮಾಜ್. ಸ್ವಾಮಿ ವಿವೇಕಾನಂದ ಬಂದ್ಬಿಟ್ಟು ರಾಮಕೃಷ್ಣ ಮಿಷನ್. ನೆಕ್ಸ್ಟ್ ಆನಿ ಬೆಸೆಂಟ್ ಥಿಯೋಸಫಿಕಲ್ ಸೊಸೈಟಿ. ಓಕೆನಾ? ದೆನ್ ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ಏನಂತ ಕರಿತಿದ್ರು? ಫಾದರ್ ಆಫ್ ಇಂಡಿಯನ್ ರೆನೆಸಾನ್ಸ್. ವೆರಿ ಫೇಮಸ್ ಅಲ್ವಾ? ಫಾದರ್ ಆಫ್ ನವೋದಯದ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ರೆನೆಸಾನ್ಸ್. ಓಕೆ. ನೆಕ್ಸ್ಟ್, ಹೂ ಫೌಂಡೆಡ್ ದ ಆರ್ಯ ಸಮಾಜ್? ಯಾರು? ಆಲ್ರೆಡಿ ಮೇಲ್ಗಡೆ ಕ್ವಶನ್ ಓದಿದ್ವಿ. ಯಾರು ಆರ್ಯ ಸಮಾಜ್? ಸ್ವಾಮಿ ದಯಾನಂದ ಸರಸ್ವತಿ. ಓಕೆನಾ? ಸ್ವಾಮಿ ದಯಾನಂದ ಸರಸ್ವತಿ. ನೆಕ್ಸ್ಟ್ ಕೇಶವಚಂದ್ರ ಸೇನ್ ಒಬ್ರು ಇದಾರಲ್ಲ, ಕೇಶವಚಂದ್ರ ಸೇನ್ ಬಂದ್ಬಿಟ್ಟು ಇವರು ಬ್ರಹ್ಮ ಸಮಾಜದ ಲೀಡರ್ ಆಗಿದ್ರು. ಓಕೆನಾ? ದೆನ್ ಇನ್ನೊಂದು ನೆನಪಿರ್ಲಿ, ಆರ್ಯ ಸಮಾಜ್ ಗೇವ್ ದ ಸ್ಲೋಗನ್ ಬ್ಯಾಕ್ ಟು ವೇದಾಸ್.
ಓಕೆ, ಬ್ಯಾಕ್ ಟು ವೇದಾಸ್ ಅಂದ್ರೆ ವೇದಗಳಿಗೆ ಮರಳಿ ಅಂತ ಹೇಳಿದ್ದು. ಓಕೆ, ನೆಕ್ಸ್ಟ್ ಯಾವ ಸಮಾಜ ಕೊಟ್ಟಿದ್ದು? ಆರ್ಯ ಸಮಾಜ ಕೊಟ್ಟಿದ್ದು, ಅದ್ ನೆನಪಿರ್ಲಿ. ಹೂ ಫೌಂಡೆಡ್ ರಾಮಕೃಷ್ಣ ಮಿಷನ್? ಸ್ವಾಮಿ ವಿವೇಕಾನಂದ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಸ್ವಾಮಿ ವಿವೇಕಾನಂದ ಅವರು ಯಾವಾಗ 1897ರಲ್ಲಿ ಸ್ಥಾಪಿಸ್ತಾರೆ ರಾಮಕೃಷ್ಣ ಮಿಷನ್. ಓಕೆನಾ? ರಾಮಕೃಷ್ಣ ಪರಮಹಂಸರು ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಅವರ ಸ್ಪಿರಿಚುವಲ್ ಗುರು. ಓಕೆ, ದೆನ್ ಬೇರೆ ಏನೋ ಇಲ್ಲ ಅನ್ಕೊಂತೀನಿ. ಸೋಷಿಯಲ್ ಸರ್ವಿಸ್ ಮತ್ತೆ ಎಜುಕೇಶನ್ ರಿಲೇಟೆಡ್ ತುಂಬಾನೇ ಸರ್ವಿಸ್ ಕೊಟ್ಟಿದ್ದಾರೆ ಅವರು. ಓಕೆನಾ? ಸೋಷಿಯಲ್ ಸರ್ವಿಸ್. ಓಕೆ, ನೆಕ್ಸ್ಟ್ ಥಿಯೋಸಫಿಕಲ್ ಸೊಸೈಟಿಯನ್ನು ಭಾರತದಲ್ಲಿ ಸ್ಥಾಪಿಸಿದವರು ಯಾರು? HP ಬ್ಲಾವಟ್ಸ್ಕಿ, ದೆನ್ ಆನಿ ಬೆಸೆಂಟ್, ಕಲ್ಕತ್ತಾ ದರ್ಬಾರ್, ಮದ್ರಾಸ್ ದರ್ಬಾರ್. ಆನ್ಸರ್ ಈಸ್ ನಾಟ್ ಅನ್ನಿ ಬೆಸೆಂಟ್. ನೆನ್ಪಿರ್ಲಿ, ಅನ್ನಿ ಬೆಸೆಂಟ್ ಅಲ್ಲ, HP ಬ್ಲಾವಟ್ಸ್ಕಿ. ಓಕೆನಾ? HP ಬ್ಲಾವಟ್ಸ್ಕಿ ಮತ್ತೆ HS ಆಲ್ಕಾಟ್. ಓಕೆನಾ? ಆಲ್ಕಾಟ್. ಓಕೆನಾ? ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ, ಇವರಿಬ್ರು ಸೇರ್ಕೊಂಡು ಫೌಂಡ್ ಮಾಡಿದ್ದು ಎಲ್ಲಿ? ಓಕೆನಾ? ನ್ಯೂಯಾರ್ಕ್ ಅಲ್ಲಿ. ದೆನ್ ಇಟ್ ಕೇಮ್ ಟು ಇಂಡಿಯಾ. ಓಕೆನಾ? ಇಂಡಿಯಾದಲ್ಲಿ ಶುರು ಮಾಡಿದ್ದು, ಫಸ್ಟ್ ನ್ಯೂಯಾರ್ಕ್ ಅಲ್ಲಿ ಶುರು ಮಾಡಿದ್ದು ಯಾವಾಗ ಅಂದ್ರೆ 1875. ಓಕೆ, 1875 ಅಲ್ಲಿ. ದೆನ್ ಲೇಟರ್ ಇಟ್ ಕೇಮ್ ಟು ಇಂಡಿಯಾ. ಬಟ್ ಅನ್ನಿ ಬೆಸೆಂಟ್ ಬಂದ್ಬಿಟ್ಟು 1893ರಲ್ಲಿ ಅಧ್ಯಕ್ಷರಾಗಿದ್ರು. ಓಕೆನಾ? ಪ್ರೆಸಿಡೆಂಟ್ ಆಗಿದ್ರು. ಓಕೆ, ನೆಕ್ಸ್ಟ್ ಹೋಗೋಣ. ಥಿಯೋಸಫಿಕಲ್ ಸೊಸೈಟಿ ಏನ್ ಹೇಳ್ತು ಅದು ನೆನ್ಪಿರ್ಬೇಕು. ಇಟ್ ಎನ್ಕರೇಜ್ ಸ್ಟಡಿ ಆಫ್ ಹಿಂದೂ, ಬುದ್ಧಿಸ್ಟ್ ಅಂಡ್ ಅದರ್ ಏನ್ಷಿಯಂಟ್ ರಿಲಿಜಿಯನ್. ಹಿಂದೂ, ಬೌದ್ಧ ಮತ್ತು ಇತರ ಪ್ರಾಚೀನ ಧರ್ಮಗಳ ಅಧ್ಯಯನವನ್ನ ಪ್ರೋತ್ಸಾಹಿಸಿತು. ಓಕೆನಾ? ನೆಕ್ಸ್ಟ್ ಕ್ವಶನ್. ಸತ್ಯಶೋಧಕ ಸಮಾಜ ಸ್ಥಾಪಕರು ಯಾರು? ಈಸಿ ಕ್ವಶನ್. ಕರೆಕ್ಟ್ ಅಲ್ವಾ? ಜ್ಯೋತಿ ರಾವ್ ಫುಲೆ. ಓಕೆನಾ? ಯಾವಾಗ ಸ್ಟಾರ್ಟ್ ಮಾಡಿದ್ದು? 1873. ಸತ್ಯಶೋಧಕ ಸಮಾಜ. ಅವಾಗ ಏನಂತಾರೆ, ಈ ಬ್ರಾಹ್ಮಣಿಕಲ್ ಡಾಮಿನೆನ್ಸ್ ತುಂಬಾ ಇತ್ತು. ಅಂದ್ರೆ ಈ ಬ್ರಾಹ್ಮಣರ ಪ್ರಾಬಲ್ಯ ತುಂಬಾ ಜಾಸ್ತಿ ಇತ್ತು. ಅದನ್ನ ಪ್ರಶ್ನಿಸೋಕೆ ಪ್ಲಸ್ ದಲಿತ್ಸ್ ನ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ನ ಒಳ್ಳೆ ಪೊಸಿಷನ್ ಅಲ್ಲಿ ತರಬೇಕು, ಅವರ ಡೆವಲಪ್ಮೆಂಟ್ ಅಥವಾ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಈ ಸೊಸೈಟಿ ವರ್ಕ್ ಮಾಡಿದ್ದು. ಏನಕ್ಕೆ ಅನ್ನೋದು ನಿಮಗೆ ಗೊತ್ತಿರ್ಬೇಕು, ನೆನ್ಪಿರ್ಲಿ. ಓಕೆನಾ? ಹೂ ಫೌಂಡೆಡ್ ದ ಅಲಿಗರ್ ಮೂವ್ಮೆಂಟ್? ಮೇ ಬಿ ನಾನು 2-3 ಟೈಮ್ಸ್ ಒಂದನ್ನೇ ಪದೇ ಹೇಳೋದು ನಿಮ್ಗೆ ಇಷ್ಟ ಆಗ್ತಿಲ್ವೇನೋ. ಓಕೆ, ಅದನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ನಾನು ಯಾಕೆ ಒಂದನ್ನೇ 2-3 ಸಲ ಹೇಳ್ತೀನಿ ಅಂದ್ರೆ, ಸೊ ದಟ್ ಅದು ನಿಮ್ಮ ಮೈಂಡಿಗೆ ಕುತ್ಕೊಳ್ಳಿ, ಅದೆಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದಕ್ಕೋಸ್ಕರ ಕೆಲವೊಂದು ಪಾಯಿಂಟ್ಗಳನ್ನ 2-3 ಟೈಮ್ಸ್ ಹೇಳಿರ್ತೀನಿ, ಒತ್ತಿ ಹೇಳಿರ್ತೀನಿ. ಯಾಕಂದ್ರೆ ನಿಮಗೆ ತಲೆಯಲ್ಲಿ ಕುತ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಇದೆ, ಆ ಪಾಯಿಂಟ್ನ ನೆಗ್ಲೆಕ್ಟ್ ಮಾಡಬೇಡಿ ಅಂತ. ಓಕೆನಾ? ಸೊ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ, ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು, ಅಂದ್ರೆ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ಹೇಗೆ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಮಾಡಬೇಕು ಅಂತ. ಮೇ ಬಿ ಅದರಲ್ಲಿ ಒಂದು ಸ್ವಲ್ಪ ಡೆಪ್ತ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಕಾರಣ ಏನು ಅಂದ್ರೆ, ಐನೋ ಇವಾಗ ಸದ್ಯಕ್ಕೆ ಎಲ್ರಿಗೂ ಇರೋ ಸಿಚುವೇಶನ್ ಹೇಗಿದೆ ಅಂದ್ರೆ, ಒಂದು ಜಾಬ್ ಸಿಕ್ಬಿಟ್ರೆ ಸಾಕಪ್ಪ ಅನ್ನೋ ತರ ಇದೆ. ಬಟ್ ರಿಯಾಲಿಟಿ ಹಾಗಿಲ್ಲ. ಓಕೆನಾ? ಒಂದ್ಸಲ ಜಾಬ್ ಸಿಕ್ಕಾದ್ಮೇಲೆ ಯಾವುದೋ ಇಂಟೀರಿಯರ್ ಪ್ಲೇಸ್ಗೆ ಹಾಕ್ದಾಗ ಅಲ್ಲಿ ಯಾವುದೇ ಬೆನಿಫಿಟ್ಗಳು ಅಥವಾ ಯಾವುದೇ ತರ ಏನೋ ನಿಮಗೆ ಫೆಸಿಲಿಟಿ ಇಲ್ದಾಗ ತುಂಬಾನೇ ಸ್ಟ್ರಗಲ್ ಮಾಡ್ತೀರಾ. ಎಷ್ಟೋ ಜನ VAಗಳು ಜಾಯಿನ್ ಆಗಿ ಒಂದ್ ಸ್ವಲ್ಪ ದಿನಕ್ಕೆ, ನಮ್ಮ ಬ್ಯಾಚಲ್ಲೇ ಜಾಯಿನ್ ಆಗಿ ಒಂದ್ ಸ್ವಲ್ಪ ದಿನಕ್ಕೆ ರಿಸೈನ್ ಮಾಡಿ ಅಥವಾ ಕೆಲಸ ಬಿಟ್ಟು ಹೋಗಿರೋರು ಇದ್ದಾರೆ, ಲಿಟ್ರಲಿ ಇದ್ದಾರೆ. ಕಾರಣ ಏನು ಅಂದ್ರೆ,
ಇಲ್ಲಿ ಇರೋಂತಹ ಏನಂತಾರೆ, ಅವರ ಜಾಗನ ಬಿಟ್ಟು ಬೇರೆ ಜಾಗ ಬಂದಾಗ ಅವ್ರಿಗೆ ಅದು ಇಷ್ಟ ಆಗಿಲ್ಲ, ಅಥವಾ ಆ ಥರ ಪ್ಲೇಸಲ್ಲಿ ವರ್ಕ್ ಮಾಡೋಷ್ಟು ಅವ್ರು ರೆಡಿ ಇರಲಿಲ್ಲ. ತುಂಬಾ ಜನ ತುಂಬಾ ಕೇಸಸ್ಗಳು ಕೆಲಸ ಬಿಟ್ಟು ಹೋಗಿರೋ ಅಂಥದ್ದು ಇದೆ. ಸೊ ಯಾರಾದ್ರೂ ಒಬ್ರು ಏನಾದ್ರೂ ಹೇಳ್ತಿದ್ದಾರೆ ಅಂದ್ರೆ ಅವ್ರು ಅದನ್ನ ನೋಡಿರ್ತಾರೆ ಎದುರುಗಡೆಯಿಂದ. ಸೊ ಸ್ವಲ್ಪ ಮೈಂಡಿಗೆ ಹಾಕೊಳ್ಳಿ, ಓಕೆನಾ? ಜಾಬ್ ನೀಡ್ ಇದೆ ನಿಜಾನೇ, ಬಟ್ ಜಾಬ್ ನೀಡ್ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ಹೋಗಿ ಮಾಡೋ ಅಂತಹ ಸಿಚುವೇಶನ್ ಎಲ್ರಿಗೂ ಇಲ್ದಲೇ ಇರ್ಬೋದು. ಕೆಲವ್ರಿಗೆ ಇರ್ಬೋದು, ಎಲ್ಲಾದ್ರೂ ಹೋಗಿ ಮಾಡೋಣ ಅನ್ನೋ ಸಿಚುವೇಶನ್ ಇರ್ಬೋದು, ಬಟ್ ಎಲ್ರಿಗೂ ಆ ಸಿಚುವೇಶನ್ ಇರಲ್ಲ, ಓಕೆನಾ? ಸೊ ಹೆಣ್ಮಕ್ಳಿದ್ದಾರೆ, ಸೊ ಫ್ಯಾಮಿಲೀಸ್ ಇದ್ದಾರೆ, ಅವರೆಲ್ಲ ಇದನ್ನ ಅನಾಲಿಸಿಸ್ ಮಾಡಬೇಕು, ಯೋಚನೆ ಮಾಡಬೇಕು. ನಾಳೆ ದಿವಸ ಜಾಬ್ಗೆ ಹೋಗಿ ಅಲ್ಲಿ ಕೆಲಸ ಇಲ್ದಲೆ, ಅಲ್ಲಿ ಕೆಲಸ ಮಾಡೋಕ್ಕಾಗ್ದಲೆ ಬಿಟ್ಟು ಹೋಗೋದಕ್ಕೆಲ್ಲ ಆಗಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ಗಳನ್ನ ಒತ್ತಿ ಹೇಳಿರ್ತೀನಿ. ಸೊ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ, ಬೇರೆ ಉದ್ದೇಶ ಏನಿರಲ್ಲ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೂ ಫೌಂಡೆಡ್ ದ ಅಲಿಗಢ್ ಮೂವ್ಮೆಂಟ್? ಮೌಲಾನಾ ಮೌದೂದಿ, ಸರ್ ಸೈಯದ್ ಅಹಮದ್ ಖಾನ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸರ್ ಮೊಹಮ್ಮದ್ ಇಕ್ಬಾಲ್. ಹೇಳ್ತೀರಾ? ಆನ್ಸರ್ ಈಸ್ ಸರ್ ಸೈಯದ್ ಅಹಮದ್ ಖಾನ್, ಓಕೆನಾ? ಇವರು ಇಸ್ಲಾಮಿಕ್ ಸ್ಕಾಲರ್, ಓಕೆನಾ? ಇಸ್ಲಾಮಿಕ್ ಸ್ಕಾಲರ್. Sir Syed Ahmad Khan started Aligarh movement in 1857. ಓಕೆನಾ? 57 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಎಸ್ಟಾಬ್ಲಿಷ್ಡ್ ಮುಸ್ಲಿಂ ಯೂನಿವರ್ಸಿಟಿ. ಯಾರು? ಸರ್ ಸೈಯದ್ ಅಹಮದ್ ಖಾನ್, ಓಕೆನಾ? ದೆನ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬಂದ್ಬಿಟ್ಟು ಈಸ್ ಎ ಪೊಯೆಟ್, ಸಾರಿ ನಾಟ್ ಎ ಪೊಯೆಟ್, ಫ್ರೀಡಮ್ ಫೈಟರ್. ಓಕೆ, ಓಕೆನಾ? ನೆಕ್ಸ್ಟ್ ಸರ್ ಮೊಹಮ್ಮದ್ ಇಕ್ಬಾಲ್ ಬಂದ್ಬಿಟ್ಟು ಪೊಯೆಟ್, ವೆರಿ ಫೇಮಸ್ ಪೊಯೆಟ್ ಅಲ್ವಾ ಇವರು. ಅದರ ಜೊತೆಗೆ ಫಿಲಾಸಫರ್ ಕೂಡ ಹೌದು. ದೆನ್ ಇದು ಏನು ಪ್ರೋತ್ಸಾಹಿಸ್ತು, ಏನಕ್ಕೋಸ್ಕರ ಅಲಿಗರ್ ಮೂವ್ಮೆಂಟ್ ಬಂದಿದ್ದು ಅನ್ನೋದು ನೆನ್ಪಿಡ್ಕೊಬೇಕು. ಏನಕ್ಕೆ ಅಂದ್ರೆ ಇಂಗ್ಲಿಷ್ ಎಜುಕೇಶನ್ ಅಮಾಂಗ್ ಮುಸ್ಲಿಮ್ಸ್ ಅಲ್ಲಿ ಇಂಗ್ಲಿಷ್ ಎಜುಕೇಶನ್, ಅದರಲ್ಲೂ ಇಂಗ್ಲಿಷ್ ಎಜುಕೇಶನ್ ಸಪೋರ್ಟ್ ಮಾಡಬೇಕು ಮುಸ್ಲಿಮ್ಸ್ ಅಲ್ಲಿ ಅನ್ನೋ ಒಂದು ಕಾರಣಕ್ಕೆ, ಓಕೆನಾ? ನೆಕ್ಸ್ಟ್ ಕ್ವಶನ್. 1857 ಬಂಡಾಯದ ಬಗ್ಗೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ? Which of the following statement about the revolt of 1857 is incorrect? ಹೇಳ್ತೀರಾ? It started on May 10, 1857 at Meerut. It started as a Sepoys mutiny. It is called the First War of Indian Independence. The revolt was completely suppressed by the British in 1858. Answer is C. It is called First War of Indian Independence. Correct ಅಲ್ವಾ? ಓದಿರ್ತೀರಾ, ಓಕೆನಾ? ಯಾರು ಹೇಳಿದ್ದು? ಕರೆಕ್ಟ್ ಅಲ್ವಾ? ಯಾವ್ದು ಇನ್ಕರೆಕ್ಟ್ ಅಂತ ಕೇಳಿರೋದು ಅವರು. ಸಿ ಈವನ್ ಯಾರು ಸಾವರ್ಕರು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿದ್ದಾರೆ, ಬಟ್ ಇಟ್ ಈಸ್ ಕಾಂಟ್ರವರ್ಷಿಯಲ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಇಂಡಿಯನ್ ಹಿಸ್ಟ್ರಿ, ಓಕೆನಾ? ದ ಕ್ವಶನ್ ಸೇಸ್ ಇಟ್ ಈಸ್ ಕಾಲ್ಡ್, ವಿಚ್ ಈಸ್ ವಾಟ್ ಸಾವರ್ಕರ್ ಕಾಲ್ಡ್ ಇಟ್, ಬಟ್ ಇಟ್ ಈಸ್ ನಾಟ್ ಅಫಿಷಿಯಲಿ, ಓಕೆನಾ? ಸೊ ಈ ಕ್ವಶನ್ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಇದು ಕರೆಕ್ಟ್ ಇದೆ, ಓಕೆನಾ? ಸಿಪಾಯಿ ಮಿಟಿನಿ ಅಫ್ಕೋರ್ಸ್ ಕರೆಕ್ಟ್, ಫಸ್ಟ್ ಸಿಪಾಯಿಸ್ ಇಂದಾನೇ ಸ್ಟಾರ್ಟ್ ಆಗಿದ್ದು, ಕರೆಕ್ಟ್ ಅಲ್ವಾ? ಆ ಕ್ಯಾಟ್ರೇಟ್ಸ್ ಗಳು ಓದಿದ್ವಲ್ಲ, ಅದಕ್ಕೆ ಫ್ಯಾಟ್ ನ ಸ್ಪಿಯರ್ ಮಾಡ್ತಿದ್ರಲ್ವಾ, ಹಂದಿ ಮತ್ತೆ ಹಸುದು. ಸೊ ಅದು ಕರೆಕ್ಟ್ ಇದೆ. ದೆನ್ ದ ರಿವೋಲ್ಟ್ ವಾಸ್ ಕಂಪ್ಲೀಟ್ಲಿ ಸಪ್ರೆಸ್ಡ್ ಬೈ ದ ಬ್ರಿಟಿಷ್, ಕರೆಕ್ಟ್, 1858. ಬಟ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಸಾವರ್ಕರ್ ಹೇಳಿದ್ರು, ಕರೆಕ್ಟೇ, ಬಟ್ ಆದ್ರೆ ಅದನ್ನ ಅಫಿಷಿಯಲ್ ಆಗಿ ಹಿಸ್ಟ್ರಿಯಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಅದು ಒಪ್ಕೊಳ್ಳಿಲ್ಲ. ಸೊ ಈ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೊ ಸ್ಟಿಲ್ ಏನಂತ ಹೇಳ್ತಾರೆ, ಅದನ್ನ ಅಫಿಷಿಯಲ್ ಆಗಿ ತಗೊಂಡಿಲ್ಲ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ, ಜಸ್ಟ್ ಸ್ಟೇಟ್ಮೆಂಟ್ ಬೈ ಸಾವರ್ಕರ್ ಅಷ್ಟೇ, ಓಕೆನಾ? ಹಿಸ್ಟ್ರಿಯಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ. ಇಟ್ಸ್ ಸಾವರ್ಕರ್ ಸ್ಟೇಟ್ಮೆಂಟ್, ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೋಗೋಣ. 14th one.
How did doctrine of lapse contribute to the revolt of 1857? It reduced the salaries of sipais. No, wrong. It insulted Hindu religious tradition. Okay, no, no. It annexed many states, causing dissatisfaction among local rulers. Then it imposed higher tax on trade. Wrong ಅಲ್ವಾ? ಹಿಂದೂ ರಿಲಿಜಿಯಸ್ ಟ್ರೆಡಿಷನ್ಗೆ ಏನಿಲ್ಲ. ಸೊ ಇದು ಯಾಕೆಂದ್ರೆ ಡಾಕ್ಟ್ರೇನ್ ಆಫ್ ಲ್ಯಾಬ್ಸ್ ಮೂಲಕ ದತ್ತು ಪುತ್ರರಿಗೆ ಹಕ್ಕಿರಲ್ಲ ರಾಜ್ಯದ ಮೇಲೆ. ಕರೆಕ್ಟ್ ಅಲ್ವಾ? ಸೊ ಅವಾಗ ತುಂಬಾ ಸ್ಟೇಟ್ಗಳು ಅನೆಕ್ಸ್ ಆಗ್ತವೆ. ಇದು ಅಲ್ಲಿರೋರು ಒಪ್ಕೊಳ್ಳಲ್ಲ. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 1857 ಬಂಡಾಯದ ಸಮಯದಲ್ಲಿ ಕಾನ್ಪುರ್ ಬ್ರಿಟಿಷ್ ಕಮಾಂಡರ್ ಯಾರು? ಸರ್ ಯು ವೀಲರ್ and General Havelock, Sir Colin Campbell, then General Neil. Answer is Sir Hugh Wheeler. Option E. Okay. He was a commander during 1857 revolt. Okay, na? Then next question ಹೋಗೋಣ. 16th one. Who were the rebel leaders who besieged the British at Lucknow during the revolt of 1857? Nana Sahib and Tantia Topi, Begum Hazrat Mahal and Brijesh Kadar, and Kanwar Singh and Bahadur Shah, Rani Lakshmi Bai and Tantia Topi. Answer is Begum Hazrat Mahal and Brijesh Kadar. Okay. ಓಕೆನಾ? ಲಕ್ನೋದಲ್ಲಿ ಇದ್ದವ್ರು ಅವ್ರು ಆ ಟೈಮಲ್ಲಿ. ಓಕೆನಾ? ಇವರೆಲ್ಲಿದ್ರು? ಇವರಿಬ್ರು ಕಾನ್ಪುರ್ ಅಲ್ಲಿ ಇದ್ರ. ದೆನ್ ಕನ್ವರ್ ಸಿಂಗ್ ಅಂಡ್ ಬಹದ್ದೂರ್ ಶಾ ಬಂದ್ಬಿಟ್ಟು ಎಲ್ಲಿದ್ರು? ಬಿಹಾರಲ್ಲಿದ್ರು. ಸಾರಿ, ಕನ್ವರ್ ಸಿಂಗು ಬಿಹಾರಲ್ಲಿದ್ರು. ಕರೆಕ್ಟಾ? ದೆನ್ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯಲ್ಲಿ ಇದ್ದಿದ್ದು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ವಶನ್. Who gave the slogan from Calcutta to Delhi during revolt of 1857? Tantia Topi, Nana Sahib, Bahadur Shah, Kanwar Singh. Answer is Tantia Topi. Okay. ಅವರೇ ಏನು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದು ಕಲ್ಕತ್ತಾದಿಂದ ದೆಹಲಿಗೆ. ಓಕೆ, ನೆಕ್ಸ್ಟ್ 1857 ಬಂಡಾಯದ ನಂತರ ಬ್ರಿಟಿಷ್ ಸರ್ಕಾರವು ಭಾರತೀಯ ಸಿಪಾಯಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಮತ್ತು ಬ್ರಿಟಿಷರ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸಲು ಹೇಗೆ ನಿರ್ಧರಿಸಿತು? ಎಕನಾಮಿಕಲ್ ರೀಸನ್, ಟು ಪ್ರಿವೆಂಟ್ ಫ್ಯೂಚರ್ ರಿವಾಲ್ಟ್ಸ್, ಸಿಪಾಯಿಸ್ ಡಿಮ್ಯಾಂಡೆಡ್ ಹೈಯರ್ ವೇಜಸ್, ಬ್ರಿಟಿಷ್ ಸೋಲ್ಜರ್ಸ್ ವರ್ ಬೆಟರ್ ಟ್ರೈನ್ಡ್. ಹೇಳ್ತೀರಾ? ಆನ್ಸರ್ ಈಸ್ ಟು ಪ್ರಿವೆಂಟ್ ಫ್ಯೂಚರ್ ರಿವಾಲ್ಟ್ಸ್. ಓಕೆ, ಆಪ್ಷನ್ ಬಿ. ಯಾಕಂದ್ರೆ ಆಲ್ರೆಡಿ ತುಂಬಾ ರಿವಾಲ್ಟ್ ಆಗಿತ್ತು. ಹೆಂಗೆ ತಡಿಬಹುದು? ಬ್ರಿಟಿಷ್ ಅವ್ರ ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಮುಂದೆ ಫ್ಯೂಚರ್ ಅಲ್ಲಿ ರಿವಾಲ್ಟ್ ಆಗೋದನ್ನ ತಡಿಬಹುದಲ್ವಾ? ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, 19th one. ಕ್ವೀನ್ಸ್ ಪ್ರೊಕ್ಲಮೇಷನ್ 1858 ನ ಪ್ರಮುಖ ಘೋಷಣೆಗಳಲ್ಲಿ ಒಂದಾದ ಭಾರತದ ಜನರಿಗೆ ಧರ್ಮ ಸ್ವಾತಂತ್ರ್ಯ ಎಂಬುದು ಯಾವ ಉದ್ದೇಶವನ್ನು ಹೊಂದಿತ್ತು? ಭಾರತೀಯ ಜನರನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಪರಿವರ್ತಿಸಲು? ಹೌದಾ? ಇಲ್ಲ ಅಲ್ವಾ? ರಾಂಗ್ ಇದು. ಓಕೆ. ಬಂಡಾಯ ನಂತರ ಭಾರತೀಯರ ವಿಶ್ವಾಸವನ್ನು ಗಳಿಸಲು? ಕರೆಕ್ಟ್ ಇದು. ಟು ಸ್ಯಾಟಿಸ್ಫೈ ಇಂಡಿಯನ್ ಸಿಪಾಯಿಸ್, ಟು ಅಟ್ರಾಕ್ಟ್ ಮುಸ್ಲಿಂ ಪೀಪಲ್ಸ್. ಸೊ ಏನಾಗಿತ್ತು ಅಂದ್ರೆ 1857 ನಲ್ಲಿ ಅದು ಏನು ಒಂದು ರಿವಾಲ್ಟ್ ಆಗಿತ್ತು, ಸಿಪಾಯಿಸ್ಗಳೆಲ್ಲ ದಂಗೆ ಎದ್ದಿದ್ರು. ಕರೆಕ್ಟ್ ಅಲ್ವಾ? ಬ್ರಿಟಿಷ್ ಅವ್ರ ವಿರುದ್ಧ. ಇವಾಗ ಅವ್ರನ್ನ ನಾವು ನಮ್ ಕಂಟ್ರೋಲಿಗೆ ತಗೊಂಡ್ಬರ್ಬೇಕು ಅಂದ್ರೆ ಏನಾದ್ರೂ ಆಸೆ ತೋರಿಸ್ಬೇಕಲ್ವಾ? ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಭಾರತದ ಜನರಿಗೆ ಧರ್ಮ ಸ್ವಾತಂತ್ರ್ಯವನ್ನ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರ ಮನನ ಒಲಿಸ್ತಾರೆ. ಸೊ ಅದೇ ಇದ್ರ ಉದ್ದೇಶ. ಓಕೆನಾ? ನೆಕ್ಸ್ಟ್ 1857 ಬಂಡಾಯದ ಸಮಯದಲ್ಲಿ ಕನ್ವರ್ ಸಿಂಗ್ ಅವರ ವಿಶೇಷ ಲಕ್ಷಣವೇನು? ಆಲ್ರೆಡಿ ಹೇಳ್ದೆ, ಅವ್ರಿಗೆ 80 ವರ್ಷ ಆಗಿತ್ತು ಅಂತ. he was 80 years old and fought guerrilla warfare against ಬ್ರಿಟಿಷ್. 80 ವರ್ಷದಲ್ಲೇ ಗೆರಿಲ್ಲಾ ವಾರ್ಫೇರ್ ಮಾಡಿದವರು ಅವರು. ಓಕೆ, ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜವು ಯಾವುದನ್ನು ವಿರೋಧಿಸಿತು? ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹ,
ಮೂರ್ತಿ ಪೂಜೆ, ವೇದಗಳ ಅಧಿಕಾರ, ಆಂಗ್ಲ ಶಿಕ್ಷಣ. ಯಾವುದನ್ನ ಆಪೋಸ್ ಮಾಡಿದ್ದು ನೆನ್ಪಿರ್ಲಿ. ಹೇಳ್ತೀರಾ? ಈಸಿ ಕ್ವಶನ್ ಅಲ್ವಾ? ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹ ಎರಡೂನು ಆಪೋಸ್ ಮಾಡಿದ್ದು. ದೆನ್ ಈ ಒಂದು ಅವರು ಐಡಲ್ ವರ್ಷಿಪ್ ನ ಅಪೋಸ್ ಮಾಡಿದ್ರು, ಬಟ್ ಪ್ರೈಮರಿ ಆಗಿರ್ಲಿಲ್ಲ, ಆಯ್ತಾ, ಮೇನ್ ಆಗಿರ್ಲಿಲ್ಲ, ಮಾಡಿದ್ರು. ಓಕೆನಾ? ಆಂಗ್ಲ ಶಿಕ್ಷಣವನ್ನ ಪ್ರೋತ್ಸಾಹ ಮಾಡಿದ್ರು. ವೇದಾಸ್ಗಿಂತ ಅವರು ಇಂಗ್ಲಿಷ್ ಎಜುಕೇಶನ್ಗೆ ಸಪೋರ್ಟ್ ಮಾಡಿದ್ರು. ಓಕೆ, ದೆನ್ ನೆಕ್ಸ್ಟ್ ಹೋಗೋಣ. ಇವ್ರ ಪ್ರಯತ್ನದಿಂದ ಏನಾಯ್ತು? 1829 ಅಲ್ಲಿ, ಅದ್ ನೆನ್ಪಿರ್ಲಿ, 1829 ಅಲ್ಲಿ ಸತಿ ಪದ್ಧತಿ ಬ್ಯಾನ್ ಆಯ್ತು. ಬ್ಯಾನ್ ಆಫ್ ಸತಿ ಸಿಸ್ಟಮ್ 1829 ಅಲ್ಲಿ. ಓಕೆ, ಅದೊಂದು ನೆನ್ಪಿರ್ಲಿ. 1829 is very important. Next, Swami Dayananda Saraswati gave the slogan "Back to Vedas." What did this mean? ಹಂಗಂದ್ರೆ ಏನು? People should recite the Vedas. The Vedas are the only source of truth. Later Hindu text and practices should be rejected. All of the above. Answer is all of the above. ಓಕೆನಾ? ಎಲ್ಲಾನು ಹೇಳಿದ್ರು ಅವ್ರಿಗೆ. ಸ್ವಾಮಿ ದಯಾನಂದ ಸರಸ್ವತಿ ಅವ್ರು ಬರ್ದಿರುವಂತಹ ಪುಸ್ತಕ ಯಾವುದು? ಸತ್ಯಂತ ಪ್ರಕಾಶ. ಕರೆಕ್ಟ್ ಅಲ್ವಾ? ಸತ್ಯರ್ಥ ಪ್ರಕಾಶ. ಓಕೆ, ನೆಕ್ಸ್ಟ್. ಸ್ವಾಮಿ ವಿವೇಕಾನಂದ ಅವರು 1893ರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಯಾವ ಸಂದೇಶವನ್ನು ನೀಡಿದರು? Hinduism is the greatest religion. All religions are different paths to the truth. Buddhism is greatest. Follow only Vedas. Very easy question. Option B. Okay, next. 24. What contribution did Annie Besant make to the Theosophical Society? She established the society in India. She became the president of the society. She wrote the book Sanatana Dharma. All the above. Answer is all the above. ಸನಾತನ ಧರ್ಮ ಅನ್ನೋ ಒಂದು ಪುಸ್ತಕನ ಕೂಡ ಬರ್ದಿದ್ದಾರೆ ಅವರು, ನೆನ್ಪಿರ್ಲಿ. ದೆನ್ ಹೋಮ್ ರೂಲಿಂಗ್ ನ ಸ್ಟಾರ್ಟ್ ಮಾಡ್ತಾರೆ ಅವರು. ಸ್ಟಾರ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಅವರು ಪಾರ್ಟ್ ಆಫ್ ಇಟ್ ಇರ್ತಾರೆ. ಅವರು ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಅನ್ಕೊಬಹುದು. ಇನ್ನೊಬ್ರು ಯಾರು ಸ್ಟಾರ್ಟ್ ಮಾಡ್ತಾರೆ? ಮೇನ್ ಪರ್ಸನ್ ಯಾರು ಅಂತ ಹೇಳ್ತೀರಾ? ಹೋಮ್ ರೂಲ್ ಲೀಗ್ಗೆ ಕಮೆಂಟ್ ಸೆಕ್ಷನ್ ಮಾಡಿ. ಹೋಮ್ ರೂಲ್ ಲೀಗ್ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದವರು ಮೇನ್ ಆಗಿ ಯಾರಾಗಿದ್ರು? ನಾನು ಹೇಳ, ನೀವೇ ಹೇಳ್ತೀರಾ. ಬಾಲ್ ಗಂಗಾಧರ್ ತಿಲಕ್ ಅಲ್ವಾ? ಸೊ ಅವ್ರ ಜೊತೆ ಇವರು ಕೂಡ ಅವ್ರ ಸಮ್ ಪ್ಲೇಸಸ್ ಗಳನ್ನ ಮಾಡಿದ್ರು, ಸಮ್ ಪ್ಲೇಸಸ್ ಗಳನ್ನ ಅನ್ನಿ ಬೆಸೆಂಟ್ ಮಾಡ್ತಾರೆ ಹೋಮ್ ರೂಲಿಂಗ್ ಮೂವ್ಮೆಂಟ್ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಸತ್ಯಶೋಧಕ ಸಮಾಜವು ಯಾವ ಉದ್ದೇಶಕ್ಕಾಗಿ ಸ್ಥಾಪಿಸಲ್ಪಟ್ಟಿತು? ಬ್ರಾಹ್ಮಣ ಪ್ರಾಬಲ್ಯವನ್ನು ಪ್ರಶ್ನಿಸಲು, ವೇದಗಳನ್ನು ಪುನರ್ಜೀವನಗೊಳಿಸಲು, ಮುಸ್ಲಿಂ ಶಿಕ್ಷಣವನ್ನು ಪ್ರೋತ್ಸಾಹಿಸಲು, ಆಂಗ್ಲ ಶಿಕ್ಷಣವನ್ನು ವಿರೋಧಿಸಲು. ಆನ್ಸರ್ ಈಸ್ ಬ್ರಾಹ್ಮಣ ಪ್ರಾಬಲ್ಯವನ್ನ ಪ್ರಶ್ನಿಸೋದಕ್ಕೋಸ್ಕರ ಹುಟ್ಟಿದ್ದು. ಓಕೆ, ಸೊ ಇನ್ನೊಂದೇನು ಅಂದ್ರೆ, ಯಾರು ಸ್ಟಾರ್ಟ್ ಮಾಡಿದ್ದು? ಜ್ಯೋತಿರಾವ್ ಫುಲೆ ಅಲ್ವಾ? ಜ್ಯೋತಿರಾವ್ ಫುಲೆ. ಓಕೆ, ಅಂಡ್ ಇವ್ರನ್ನ ಏನಂತ ಕರೀತಾರೆ ಅಂತ ಗೊತ್ತಾ? ಇಂಡಿಯನ್ ಫಾದರ್ ಆಫ್ ಇಂಡಿಯನ್ ಸೋಷಿಯಲ್ ರೆವಲ್ಯೂಷನ್ ನೆನ್ಪಿರ್ಲಿ. ಫಾದರ್ ಆಫ್ ಇಂಡಿಯನ್ ಸೋಷಿಯಲ್ ರೆವಲ್ಯೂಷನ್. ಓಕೆ, ನೆಕ್ಸ್ಟ್. ಅಲಿಗಢ್ ಚಳುವಳಿಯ ಅಲಿಗಢ್ ಚಳುವಳಿಯು ಮುಸ್ಲಿಮರಿಗೆ ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಯಲ್ಲಿ ಯಾವ ಕೊಡುಗೆ ನೀಡಿತು? ಎಸ್ಟಾಬ್ಲಿಷ್ಮೆಂಟ್ ಆಫ್ ಮುಸ್ಲಿಂ ಯೂನಿವರ್ಸಿಟಿ, ಪ್ರಮೋಟಿಂಗ್ ಆಫ್ ಇಂಗ್ಲಿಷ್ ಎಜುಕೇಶನ್ ಅಮಾಂಗ್ ಮುಸ್ಲಿಮ್ಸ್, ಪ್ರಮೋಷನ್ ಆಫ್ ಸೋಷಿಯಲ್ ರಿಫಾರ್ಮ್ಸ್, ಆಲ್ ದಿ ಎಬೋವ್. ಆನ್ಸರ್ ಈಸ್ ಆಲ್ ದಿ ಎಬೋವ್. ಆಲ್ರೆಡಿ ಓದಿದ್ವಿ ಅಲ್ಲ ನಾವು, ಮುಸ್ಲಿಂ ಅವರಲ್ಲಿ ಇಂಗ್ಲಿಷ್ ಪ್ರಮೋಟ್ ಮಾಡಬೇಕು ಅಂತಂದ್ರು. ಇಟ್ಸ್ ಅ ಸೋಷಿಯಲ್ ರಿಫಾರ್ಮ್, ಕರೆಕ್ಟ್. ದೆನ್ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಶುರು ಆಯ್ತು ಅಂತಾನು ಹೇಳಿದೆ ಅಲ್ವಾ ಮೇಲ್ಗಡೆ. ಸೊ ಎಲ್ಲಾನು ಕರೆಕ್ಟ್ ಇದೆ. ಹೌ ವಾಸ್ ದ ಪ್ರಾರ್ಥನಾ ಸಮಾಜ್ ಡಿಫ್ರೆಂಟ್ ಫ್ರಮ್ ದ ಬ್ರಹ್ಮ ಸಮಾಜ್? It started in Mumbai.
It encouraged worship in temples. It incorporated traditional Hindu practice. All the above. 27th answer is all the above. Okay. Mumbai start ಆಗಿದ್ದು. It encouraged worship in temples. Then it incorporated traditional practices. Correct. Okay. Now next. Who called the revolt 1857 the War of Indian Independence? ಅವಾಗ್ಲೇ ನಾನೇ ಹೇಳ್ದೆ. ಹೇಳದ್ನ ಹೇಳ್ದೆ. ವೀರ್ ಡಿ ಸಾವರ್ಕರ್. ಓಕೆ ನೆಕ್ಸ್ಟ್ 1857 ಬಂಡಾಯದ ಸಮಯದಲ್ಲಿ ಅಲಹಾಬಾದ್ನಲ್ಲಿ ಬಂಡಾಯವನ್ನು ಮುನ್ನಡೆಸಿದವರು ಯಾರು? Who led the revolt at Allahabad during the revolt of 1857? ಮೌಲ್ವಿ ಲಿಕತ್ ಅಲಿ, ತಾಂತ್ಯಾ ಟೋಪಿ, ಕನ್ವರ್ ಸಿಂಗ್, ಅವಧಿ ಬಂಡುಕೋರರು. ಯಾರು? ಮೌಲ್ವಿ ಲಿಕತ್ ಅಲಿ. ಓಕೆನಾ? ಇವರು 1857 ಬಂಡಾಯದ ಸಮಯದಲ್ಲಿ ಅಲಹಾಬಾದ್ನಲ್ಲಿ ಬಂಡಾಯವನ್ನ ಮುನ್ನಡೆಸ್ತಾರೆ. ಓಕೆನಾ? ಕನ್ವರ್ ಸಿಂಗ್ ಬಿಹಾರ. ಓಕೆನಾ? ಅದನ್ನ ನೆನ್ಪಿರ್ಬೇಕು. ಇವ್ರನ್ನ ಏನಂತ ಕರೀತಾರೆ ಅಂದ್ರೆ ಲೀಡರ್ ಆಫ್ ಅಲಹಾಬಾದ್ ಅಂತಾನೆ ಕರೀತಾರೆ. ಲೀಡರ್ ಆಫ್ ಅಲಹಾಬಾದ್. ಓಕೆ, ಅಲಹಾಬಾದ್ ಇದು ಹಾಲಲ್ಲ. ಓಕೆನಾ? ನೆಕ್ಸ್ಟ್ 1857 ಬಂಡಾಯದ ಸಮಯದಲ್ಲಿ ಬಿಹಾರದ ನಾಯಕ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಈಸಿ ಕ್ವಶನ್ ಅಲ್ವಾ? ಕನ್ವರ್ ಸಿಂಗ್. ಕರೆಕ್ಟ್ ಅಲ್ವಾ? 80 ವರ್ಷದಲ್ಲೇ ಗೆರಿಲ್ಲಾ ವಾರ್ ಮಾಡಿದವರು ಅಂತ ಓದಿದ್ವಲ್ಲ ಅದೇ. ಓಕೆನಾ? ನೆಕ್ಸ್ಟ್ ಕ್ವಶನ್ 1857 ಬಂಡಾಯದ ಸಮಯದಲ್ಲಿ ಅವಧ್ನ ಬೇಗಂ ಎಂದು ಕರೆಯಲ್ಪಡುತ್ತಿದ್ದವರು ಯಾರು? ಹೇಳ್ತೀರಾ? ಆನ್ಸರ್ ಈಸ್ ಹಜರತ್ ಮಹಲ್. ಓಕೆ, ಜಹಾನಾರಾ ಬೇಗಂ ಬಂದ್ಬಿಟ್ಟು ಶಿ ಬಿಲಾಂಗ್ಸ್ ಟು ಮೊಘಲ್ ಡೈನಾಸ್ಟಿ. ಓಕೆ, ದೆನ್ ನೂರ್ ಜಹಾನ್ ಬಂದ್ಬಿಟ್ಟು ಮೊಘಲ್ ಚಕ್ರವರ್ತಿ ಜಹಾಂಗೀರ್ನ ವೈಫ್. ಕರೆಕ್ಟ್ ಅಲ್ವಾ? ಜಹಾಂಗೀರ್ ವೈಫ್ ಶೀಸ್. ದೆನ್ ಚಾಂದ್ ಬೀಬಿ ಅಹಮದ್ ನಗರದ ರಾಣಿ. ಓಕೆನಾ? ಕ್ವೀನ್ ಆಫ್ ಅಹಮದ್ ನಗರ್ ಶೀಸ್. ನೆಕ್ಸ್ಟ್ 1857 ಬಂಡಾಯದ ಸಮಯದಲ್ಲಿ ಮೌಲ್ವಿ ಎಂದು ಕರೆಯಲ್ಪಟ್ಟ ನಾಯಕ ಯಾರು? ಮೌಲ್ವಿ ಅಹಮದುಲ್ಲಾ ಶಾ, ಮೌಲ್ವಿ ಲಿಕಾಯತ್ ಅಲಿ, ಮೌಲ್ವಿ ಮೊಹಮ್ಮದ್ ಬಕ್ತ್, ಮೌಲ್ವಿ ಫಜಲ್ ಉಲ್ ಹಕ್. ಆನ್ಸರ್ ಈಸ್ ಮೌಲ್ವಿ ಅಹಮದ್ ಶಾ. ಓಕೆನಾ? ಇವರು 1857 ಬಂಡಾಯದ ಸಮಯದಲ್ಲಿ ಮೌಲ್ವಿ ಎಂದು ಕರೆಯಲಾಗುತ್ತಿತ್ತು ಇವ್ರನ್ನ. ಓಕೆನಾ? ಅವಧ್ನ ಬಂಡಾಯವನ್ನ ಮುನ್ನಡೆಸ್ತವ್ರು ಇವರೇ ಅವಧಲ್ಲಿ. ಓಕೆನಾ? ಅವಧಲ್ಲಿ. ಓಕೆ ಓಕೆ ನೆಕ್ಸ್ಟ್ 1857 ಬಂಡಾಯದ ಸಮಯದಲ್ಲಿ ತಾಂತ್ಯಾ ಟೋಪಿ ಅವರ ಮೂಲ ಹೆಸರೇನು? ರಾಮಚಂದ್ರ ಪಾಂಡುರಂಗ, ರಾಮಚಂದ್ರ ತ್ರಿಂಬಕ್, ರಾಮಚಂದ್ರ ಮಹದೇವ್, ರಾಮಚಂದ್ರ ಜೋಶಿ. ಹೇಳ್ತೀರಾ? ಆನ್ಸರ್ ಈಸ್ ರಾಮಚಂದ್ರ ತ್ರಿಂಬಕ್. ಮೇ ಬಿ ತುಂಬಾ ಚೆನ್ನಾಗಿ ಗೊತ್ತಿಲ್ವೇನೋ ಇದು, ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ 34th 1857 ಬಂಡಾಯದ ಸಮಯದಲ್ಲಿ ನಾನಾ ಸಾಹೇಬ್ ಅವರ ಮೂಲ ಹೆಸರೇನು? ದೊಂಡೋ ಪಂತ್, ಬಾಲಾಜಿ ಪಂತ್, ರಾಮಚಂದ್ರ ಪಂತ್, ಮಹದೇವ್ ಪಂತ್. ಇದನ್ನ ಕೇಳಿರ್ತೀರಾ, ನಾರ್ಮಲಿ ಕೇಳಿರ್ತೀರಾ. ಆನ್ಸರ್ ಈಸ್ ದೊಂಡೋ ಪಂತ್. ಓಕೆ, ನೆಕ್ಸ್ಟ್ ಕ್ವಶನ್ 1857 ಬಂಡಾಯದ ಸಮಯದಲ್ಲಿ ಅವಧ್ನ ಕೊನೆಯ ನವಾಬ್ ಯಾರು? ವಾಜಿದ್ ಅಲಿ ಶಾ, ಬಿರ್ಜಿಷ್ ಖಾದರ್, ಸದತ್ ಅಲಿ ಖಾನ್, ಅಸಫುದ್ ದೌಲಾ. ಆನ್ಸರ್ ಈಸ್ ಬಿರ್ಜಿಷ್ ಖಾದರ್ ಕೊನೆಯ ನವಾಬ್ ಆಗಿದ್ದು ಅವಧಲ್ಲಿ. ಓಕೆ, ದೀಸ್ ಆರ್ ದ ಫ್ಯಾಕ್ಚುಯಲ್ ಕ್ವಶನ್. ಇದಕ್ಕೆ ಎಕ್ಸ್ಪ್ಲನೇಷನ್ ಏನ್ ಬೇಡ ಇವೆಲ್ಲ. 1857 ಬಂಡಾಯದ ಸಮಯದಲ್ಲಿ ಝಾನ್ಸಿ ರಾಣಿಯ ಮಗನನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? ದಾಮೋದರ್ ರಾವ್, ಮಾಧವ್ ರಾವ್, ರಾಮಚಂದ್ರ ರಾವ್, ವಿಷ್ಣು ರಾವ್. ಆನ್ಸರ್ ಈಸ್ ದಾಮೋದರ್ ರಾವ್. ನೆಕ್ಸ್ಟ್ 1857 ಬಂಡಾಯದ ಸಮಯದಲ್ಲಿ ಕಾನ್ಪುರ್ನಲ್ಲಿ ಬ್ರಿಟಿಷ್ ಮಹಿಳೆಯರು ಮತ್ತು ಮಕ್ಕಳನ್ನು ಕೊಂದಿದ್ದಕ್ಕಾಗಿ ಯಾರು ಹೊಣೆಯಾಗಿದ್ದರು? ತಾಂತ್ಯಾ ಟೋಪಿ, ನಾನಾ ಸಾಹೇಬ್, ಕನ್ವರ್ ಸಿಂಗ್, ಬಹದ್ದೂರ್ ಶಾ. ಆನ್ಸರ್ ಈಸ್ ನಾನಾ ಸಾಹೇಬ್. ಓಕೆ, ಕಾನ್ಪುರ್ ಅಲ್ಲಿ ಬ್ರಿಟಿಷ್ ಮಹಿಳೆಯರು ಮತ್ತು ಮಕ್ಕಳ ಕೊಲೆಗೆ ನಾನಾ ಸಾಹೇಬ್ ಹೊಣೆಗಾರ ಆಗಿದ್ದು. ಓಕೆನಾ? ನೆಕ್ಸ್ಟ್ ಹೋಗೋಣ.
38ನೇದು 1857ರ ಬಂಡಾಯದ ಸಮಯದಲ್ಲಿ ದೆಹಲಿನಲ್ಲಿ ಬಂಡುಕೋರರು ಯಾರನ್ನು ತಮ್ಮ ನಾಯಕನನ್ನಾಗಿ ಘೋಷಿಸಿದರು? ಬಹದ್ದೂರ್ ಶಾ ಜಫರ್. ಓದಿದ್ವಲ್ಲ ಇದು, ಆಕ್ಚುಲಿ ಓದಿದ್ವಿ, ಬಂದಿದ್ ಕ್ವಶನ್. ಬಹದ್ದೂರ್ ಶಾ ಜಫರ್. ಓಕೆ. 39. 1857ರ ಬಂಡಾಯದ ಸಮಯದಲ್ಲಿ ಲಕ್ನೋದಲ್ಲಿ ಬಂಡುಕೋರರನ್ನು ಮುನ್ನಡೆಸಿದ ಬೇಗಂ ಯಾರು? ಇದು ಈಸಿ ಕ್ವಶನ್. ಬೇಗಂ ಹಜರತ್ ಮಹಲ್. ಓಕೆ. ನೆಕ್ಸ್ಟ್, 1857ರ ಬಂಡಾಯದ ನಂತರ ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ಕ್ರೈಸ್ತ ಧರ್ಮ ಪ್ರಚಾರ ನೀತಿಯನ್ನು ಏಕೆ ಬದಲಿಸಿತು? ಕ್ರೈಸ್ತ ಧರ್ಮ ಪ್ರಚಾರ ವಿಫಲವಾಯಿತು, ಧಾರ್ಮಿಕ ಹಸ್ತಕ್ಷೇಪವು ಬಂಡಾಯಕ್ಕೆ ಕಾರಣವಾಯಿತು, ಭಾರತೀಯರು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಲು ನಿರಾಕರಿಸಿದರು, ಕ್ರೈಸ್ತ ಮಿಷನರಿಗಳು ಭಾರತವನ್ನು ತೊರೆದರು. ಆನ್ಸರ್ ಈಸ್ ಬಿ. ಕರೆಕ್ಟ್ ಅಲ್ವಾ? ರಿಲಿಜಿಯಸ್ ಇಂಟರ್ಫಿಯರೆನ್ಸ್ ಏನಾಯ್ತು? ರಿವಾಲ್ಟ್ಗೆ ಟರ್ನ್ ಆಯ್ತು. ನೆಕ್ಸ್ಟ್, 1857ರ ಬಂಡಾಯದ ನಂತರ ಬ್ರಿಟಿಷ್ ಸರ್ಕಾರವು ಸಿಪಾಯಿಗಳ ನೇಮಕಾತಿ ನೀತಿಯಲ್ಲಿ ಯಾವ ಬದಲಾವಣೆಯನ್ನು ಮಾಡಿತು? ಇದು ಓದಿದ್ವಿ ಆಲ್ರೆಡಿ, ಹೇಳ್ತೀರಾ? ಅದೊಂದು ಸ್ವಲ್ಪ ಓಕೆ. ಅವರು ಸಿಪಾಯಿಗಳ ಸಂಖ್ಯೆಯನ್ನು ಹೆಚ್ಚಿಸಿದರು? ನೋ. ಅವರು ಸಿಪಾಯಿಗಳನ್ನು ಬಂಗಾಳ ಜಾತಿಗಳು ಮತ್ತು ಮುಸ್ಲಿಮರಿಂದ ಮಾತ್ರ ನೇಮಕರಿಸಿದರು. ಸಿಪಾಯಿ, ಬೆಂಗಾಲ್, ಗುರ್ಖಾಸ್, ಮುಸ್ಲಿಮ್ಸ್. ಆನ್ಸರ್ ಈಸ್ ಬಿನೇ. ಓಕೆ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಬ್ರಹ್ಮ ಸಮಾಜದ ಸುಧಾರಣೆಗಳನ್ನು ಗಮನಿಸಿ. ಇವುಗಳಲ್ಲಿ ಯಾವುದು ರಾಜಾರಾಮ್ ಮೋಹನ್ ರಾಯ್ ಅವರ ಕಾಲದಲ್ಲಿ ಸಾಧಿಸಲ್ಪಟ್ಟಿತು? ಯಾವ್ದ್ಯಾವ್ದು? ಸತಿ ಪದ್ಧತಿ ನಿಷೇಧ, ಬಾಲ್ಯ ವಿವಾಹದ ನಿಷೇಧ, ವಿಧವಾ ಪುನರ್ವಿವಾಹ, ಮೂರ್ತಿ ಪೂಜೆ ವಿರೋಧ. ಯಾವ್ದ್ಯಾವ್ದು ಹೇಳ್ತೀರಾ? ಯಾವುದು? ಬರೀ ಒಂದೇ, ಸತಿ ಪದ್ಧತಿ ನಿಷೇಧ. ಓಕೆನಾ? ಎಷ್ಟರಲ್ಲಿ ನೆನ್ಪಿರ್ಲಿ, ಸ್ವಲ್ಪ ಇಂಪಾರ್ಟೆಂಟ್ ಇದೆ ಇಸ್ವಿಗಳು. 1829 ದೆನ್ ಬಾಲ್ಯ ವಿವಾಹ ಪದ್ಧತಿ ಯಾವಾಗಾಗಿದ್ದು? 1891. ಓಕೆ. ಯಾವ್ದ್ರ ಮೂಲಕ? ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಥವಾ ಏಜ್ ಆಫ್ ಕನ್ಸೆಂಟ್ ಆಕ್ಟ್ ಇನ್ 1891. ಇದು ರಾಜಾರಾಮ್ ಮೋಹನ್ ಟೈಮ್ ಅಲ್ಲಿ ನಡೆದಿರುವಂತದ್ದಲ್ಲ. ದೆನ್ ವಿಧವಾ ಪುನರ್ವಿವಾಹ ಯಾವಾಗಾಗಿದ್ದು? ವಿಡೋರಿ ಮ್ಯಾರೇಜ್ 1850. ಇದೆಷ್ಟನೇದು? 91 ಅಲ್ವಾ? ಇದು 1856. ಓಕೆ. ದೆನ್ ಐಡಲ್ ಪೂಜೆ ಅಥವಾ ಐಡಲ್ ವರ್ಷಿಪ್ ನ ಮೇನ್ ಆಗಿ ಅಪೋಸ್ ಮಾಡಿದವ್ರು ಯಾರು? ಬ್ರಹ್ಮ ಸಮಾಜ ಅಪೋಸ್ ಮಾಡ್ತು, ಬಟ್ ಅಚೀವ್ ಅಂತ ಏನ್ ಮಾಡಿಲ್ಲ. ಇವತ್ತಿಗೂ ಮೂರ್ತಿ ಪೂಜೆ ಮಾಡ್ತಿದೀವಲ್ವಾ? ಸೊ ಯಾವುದೇ ಕಾರಣಕ್ಕೂ ಇದು ಇನ್ನೂ ಹೋಗಿಲ್ಲ. ಓಕೆ. 43. ಆರ್ಯ ಸಮಾಜ ಮತ್ತು ಬ್ರಹ್ಮ ಸಮಾಜ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಆರ್ಯ ಸಮಾಜವು ವೇದಗಳಲ್ಲಿ ನಂಬಿಕೆ ಇಟ್ಟಿತ್ತು, ಬ್ರಹ್ಮ ಸಮಾಜವು ವೇದಗಳನ್ನು ತಿರಸ್ಕರಿಸಿತು. ಆರ್ಯ ಸಮಾಜವು ಮೂರ್ತಿ ಪೂಜೆಯನ್ನು ವಿರೋಧಿಸಿತು, ಬ್ರಹ್ಮ ಸಮಾಜವು ಮೂರ್ತಿ ಪೂಜೆಯನ್ನು ಪ್ರೋತ್ಸಾಹಿಸಿತು. ಆರ್ಯ ಸಮಾಜವು ಶುದ್ಧಿ ಚಳವಳಿಯನ್ನು ಪ್ರಾರಂಭಿಸಿತು, ಬ್ರಹ್ಮ ಸಮಾಜವು ಸತಿ ಪದ್ಧತಿಯನ್ನು ವಿರೋಧಿಸಿತು. ಆಲ್ ಆಫ್ ದಿ ಅಬೋ. ಆನ್ಸರ್ ಈಸ್ ಸಿ. ಆಲ್ ಆಫ್ ದಿ ಅಬೋ ಅಲ್ಲ, ಸಿ ಮಾತ್ರ. ಓಕೆನಾ? ನೆಕ್ಸ್ಟ್, ರಾಮಕೃಷ್ಣ ಮಿಷನ್ ಮತ್ತು ಆರ್ಯ ಸಮಾಜ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಹೇಳ್ತೀರಾ? ರಾಮಕೃಷ್ಣ ಮಿಷನ್ ಸಾರ್ವತ್ರಿಕ ಧರ್ಮವನ್ನು ಪ್ರತಿಪಾದಿಸಿತು, ಆರ್ಯ ಸಮಾಜ ವೇದಗಳ ಪ್ರಾಧಾನ್ಯತೆಯನ್ನು ಪ್ರತಿಪಾದಿಸಿತು. ಓಕೆ. ಕರೆಕ್ಟಾ? ಕರೆಕ್ಟು. ಕರೆಕ್ಟ್ ಅಲ್ವಾ ಇದು? ರಾಮಕೃಷ್ಣ ಮಿಷನ್ ಮೂರ್ತಿ ಪೂಜೆಯನ್ನ ವಿರೋಧಿಸಿತು, ಹಾಗೆಲ್ಲ ಏನಿಲ್ಲ. ಓಕೆನಾ? ರಾಮಕೃಷ್ಣ ಮಿಷನ್ ಶುದ್ಧಿ ಚಳವಳಿ ಇಲ್ಲ. ನೆಕ್ಸ್ಟ್ ಹೋಗೋಣ. ಥಿಯೋಸಫಿಕಲ್ ಸೊಸೈಟಿ ಮತ್ತು ಬ್ರಹ್ಮ ಸಮಾಜ ನಡುವಿನ ಸಾಮ್ಯತೆ ಏನು? ಎರಡೂ ಏಕದೇವತಾವಾದವನ್ನು ಪ್ರತಿನಿಧಿಸಿತು, ಎರಡೂ ಹಿಂದೂ ಧರ್ಮದ ಪುನರ್ಜೀವನಕ್ಕೆ
ಪುನರ್ಜೀವನಕ್ಕೆ ಪ್ರಯತ್ನಿಸಿದವು. ಎರಡೂ ಪಾಶ್ಚಾತ್ಯ ಪ್ರಭಾವವನ್ನು ವಿರೋಧಿಸಿದವು. ಎರಡೂ ಸಮಾಜ ಸುಧಾರಣೆಗೆ ಕೆಲಸ ಮಾಡಿದವು. ಆನ್ಸರ್ ಈಸ್ ಡಿ. ಎರಡೂ ಸೋಷಿಯಲ್ ರಿಫಾರ್ಮ್ಗೋಸ್ಕರ ವರ್ಕ್ ಮಾಡಿದೆ. 46. ಸತ್ಯಶೋಧಕ ಸಮಾಜ ಮತ್ತು ಆರ್ಯ ಸಮಾಜ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಸತ್ಯಶೋಧಕ ಸಮಾಜವು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿತು. ಕರೆಕ್ಟಾ? ಕರೆಕ್ಟು. ಆರ್ಯ ಸಮಾಜ ಜಾತಿ ವ್ಯವಸ್ಥೆಯನ್ನು ಸಮರ್ಥಿಸಿತು. ಕರೆಕ್ಟು. ಸತ್ಯಶೋಧಕ ಸಮಾಜವು ಬ್ರಾಹ್ಮಣ ಪ್ರಾಬಲ್ಯವನ್ನು ಪ್ರಶ್ನಿಸಿತು. ಕರೆಕ್ಟ್. ಆರ್ಯ ಸಮಾಜವು ವೇದಗಳ ಪ್ರಾಬಲ್ಯವನ್ನು ಅಥವಾ ಪ್ರಾಧಾನ್ಯತೆಯನ್ನು ಪ್ರತಿಪಾದಿಸಿತು. ಕರೆಕ್ಟ್. ಸತ್ಯಶೋಧಕ ಸಮಾಜವು ಮೂರ್ತಿ ಪೂಜೆಯನ್ನು ಪ್ರೋತ್ಸಾಹಿಸಿತು. ಕರೆಕ್ಟ್. ಆರ್ಯ ಸಮಾಜವು ಮೂರ್ತಿ ಪೂಜೆಯನ್ನು ವಿರೋಧಿಸಿತು. ಕರೆಕ್ಟ್. ಸೊ ಎಲ್ಲಾನು ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಹೋಗೋಣ. ವಾಟ್ ಈಸ್ ದ ಮೇನ್ ಸಿಮಿಲಾರಿಟಿ ಬಿಟ್ವೀನ್ ಅಲಿಘರ್ ಮೂವ್ಮೆಂಟ್ ಅಂಡ್ ಬ್ರಹ್ಮೋ ಸಮಾಜ್? ಎರಡೂ ಸಮಾಜ ಸುಧಾರಣೆಯನ್ನು ತಾರಿಕೆ ಮಾತಾಡಿ ಬಾಯಲ್ಲಿ ವರ್ಡ್ಸ್ಗಳೇ ತಿರುಗ್ದಿಲ್ದಂಗೆ ಆಗೋಗ್ಬಿಟ್ಟಿದೆ. ಎರಡೂ ಸಮಾಜ ಸುಧಾರಣೆಗೆ ಕೆಲಸ ಮಾಡಿದವು. ಕರೆಕ್ಟ್ ಅಲ್ವಾ? ಮಾಡಿದ್ವಾ ಎರಡು? ಹೌದು, ಮಾಡಿದ್ವಾ? ಅಲಿಗರ್ ಮೂವ್ಮೆಂಟ್ ಸಮಾಜ ಸುಧಾರಣೆ ಅನ್ನೋದಕ್ಕಿಂತ ಎರಡಕ್ಕೂ ಏನ್ ಸಾಮ್ಯತೆ ಕೇಳಿದ್ದಾರೆ, ಸಿಮಿಲಾರಿಟಿ ಕೇಳಿದ್ದಾರೆ ಅವರು. ಸೊ ಎರಡೂ ಆಂಗ್ಲ ಶಿಕ್ಷಣವನ್ನ ಪ್ರೋತ್ಸಾಹಿಸಿದ್ವು. ಕರೆಕ್ಟ್ ಅಲ್ವಾ? ಎರಡೂ ಸಮಾಜ ಸುಧಾರಣೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಲಿಗರ್ ಮೂವ್ಮೆಂಟ್ ಮೇಯ್ನ್ ಆಗಿ ಮುಸ್ಲಿಮ್ಸ್ ಅವರಿಗೆ ಫೋಕಸ್ ಮಾಡಿದ್ದು, ಬೇರೆ ಎಲ್ಲ ಇಡೀ ಸೊಸೈಟಿ ಅಂತ ಹೇಳಕ್ಕಾಗಲ್ಲ. ಸೊ ಫಸ್ಟ್ ಒನ್ ರಾಂಗ್ ಇದೆ. ಎರಡು ಆಂಗ್ಲ ಶಿಕ್ಷಣವನ್ನ ಪ್ರೋತ್ಸಾಹಿಸ್ತಲ್ವಾ? ಕರೆಕ್ಟ್. ಎರಡು ವೇದಗಳ ಪುನರ್ಜೀವನ, ನೋ, ರಾಂಗ್. ಎರಡು ಜಾತಿ ವ್ಯವಸ್ಥೆಯನ್ನು ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 48. ಪ್ರಾರ್ಥನಾ ಸಮಾಜ ಮತ್ತು ಬ್ರಹ್ಮ ಸಮಾಜ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಪ್ರಾರ್ಥನಾ ಸಮಾಜವು ದೇವಾಲಯಗಳಲ್ಲಿ ಆರಾಧನೆಯನ್ನು ಪ್ರೋತ್ಸಾಹಿಸಿತು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಬ್ರಹ್ಮ ಸಮಾಜ ಸಭಾಸ್ಥಳಗಳಲ್ಲಿ ಆರಾಧನೆಯನ್ನು ಪ್ರೋತ್ಸಾಹಿಸಿತು. ಕರೆಕ್ಟ್. ಪ್ರಾರ್ಥನಾ ಸಮಾಜವು ಮುಂಬೈನಲ್ಲಿ ಪ್ರಾರಂಭವಾಯಿತು. ಕರೆಕ್ಟ್. ಬ್ರಹ್ಮ ಸಮಾಜ್ ಕಲ್ಕತ್ತಾದಲ್ಲಿ. ಕರೆಕ್ಟ್. ಪ್ರಾರ್ಥನಾ ಸಮಾಜವು ಸಾಂಪ್ರದಾಯಿಕ ಹಿಂದೂ ಆಚರಣೆಗಳು ಒಳಗೊಂಡಿತ್ತು. ಕರೆಕ್ಟ್. ಬ್ರಹ್ಮ ಸಮಾಜ್ ಏಕದೇವತಾ ವಾದವನ್ನು ಪ್ರತಿಪಾದಿಸಿತು. ಎಲ್ಲ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಓಕೆನಾ? ಆರ್ಯ ಸಮಾಜದ ಶುದ್ಧಿ ಚಳುವಳಿಯು ಯಾವುದನ್ನು ಸೂಚಿಸುತ್ತದೆ? ಮುಸ್ಲಿಮರು ಮತ್ತು ಕ್ರೈಸ್ತರನ್ನು ಹಿಂದೂ ಧರ್ಮಕ್ಕೆ ಮತಾಂತರಗೊಳಿಸುವ ಪ್ರಕ್ರಿಯೆ. ಕರೆಕ್ಟಾ? ಹಿಂದೂಗಳನ್ನು ಮುಸ್ಲಿಮನರಾಗಿ ಮತಾಂತರಗೊಳಿಸುವ ಪ್ರಕ್ರಿಯೆ. ಕರೆಕ್ಟಾ? ರಾಂಗ್ ಅಲ್ವಾ? ಹಿಂದೂಗಳನ್ನ ಮುಸ್ಲಿಂ ಶುದ್ಧಿ ಮೂವ್ಮೆಂಟ್ ಅಲ್ಲಿ ಹಿಂದೂಗಳನ್ನು ಕ್ರೈಸ್ತರನ್ನಾಗಿ ರಾಂಗ್. ಜಾತಿ ವ್ಯವಸ್ಥೆ ತೊಡೆದು ಮುಸ್ಲಿಂ ಮತ್ತು ಕ್ರೈಸ್ತರನ್ನು ಹಿಂದೂ ಧರ್ಮಕ್ಕೆ ಮತಾಂತರಿಸುವ ಪ್ರಕ್ರಿಯೆ. ಅಥವಾ ಯಾರೆಲ್ಲ ಹಿಂದೂ ಧರ್ಮವನ್ನ ಬಿಟ್ಟು ಬೇರೆ ಮತಕ್ಕೆ ಕನ್ವರ್ಟ್ ಆಗಿದ್ರು ಅವ್ರನ್ನ ಮತ್ತೆ ರೀಕನ್ವರ್ಟ್ ಮಾಡೋದು ಅಷ್ಟೇ. ನೋಡಿ, ಪ್ರೋಸೆಸ್ ಆಫ್ ರೀಕನ್ವರ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ಗೆ ಹೋದವರು, ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಹೋದವ್ರು ಮತ್ತೆ ವಾಪಸ್ ಹಿಂದೂ ಧರ್ಮಕ್ಕೆ ಕರ್ಕೊಂಬರೋದು ಅಂತ ಶುದ್ಧಿ ಮೂವ್ಮೆಂಟ್ ಅಂದ್ರೆ. ಓಕೆ, 1857 ಬಂಡಾಯದ ನಂತರ ಬ್ರಿಟಿಷ್ ಸರ್ಕಾರವು ಭಾರತೀಯ ಸೈನ್ಯದ ಪುನರ್ರಚನೆಯಲ್ಲಿ ಯಾವ ನೀತಿಯನ್ನು ಅಳವಡಿಸಿಕೊಂಡಿತ್ತು? ಇದಕ್ಕೆ ನೀವು ನನಗೆ ಆನ್ಸರ್ ಹೇಳಿ. ಅವರು ಸಿಪಾಯಿಗಳಲ್ಲಿ ಜಾತಿ ಮತ್ತು ಧಾರ್ಮಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಿದರು. ಅವರು ಸಿಪಾಯಿಗಳನ್ನು ಒಂದೇ ಜಾತಿಯಿಂದ ಮಾತ್ರ ನೇಮಿಸಿದರು. ಅವರು ಸಿಪಾಯಿಗಳನ್ನು ಒಂದೇ ಧರ್ಮದಿಂದ ಮಾತ್ರ ನೇಮಿಸಿದರು. ಅವರು ಸಿಪಾಯಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದರು ಮತ್ತು ಬ್ರಿಟಿಷ್ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸಿದರು. ಈಸಿ ಕ್ವಶನ್, ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿರೋದೆ. ಇದಕ್ಕೆ ನೀವು ಆನ್ಸರ್ ಹೇಳಿ. ಅಂಡ್ ನಿಮ್ಮ ಸ್ಟಡೀಸ್ ಹೇಗೆ ಹೋಗ್ತಾ ಇದೆ ಸ್ವಲ್ಪ ಕಮೆಂಟ್ಸ್ ಅಲ್ಲಿ ಹೇಳಿ. ಹೇಗೆ ಹೋಗ್ತಿದೆ, ಏನ್ ಮಾಡ್ತಿದ್ದೀರಾ, ಎಲ್ಲ ಕರೆಕ್ಟ್ ಆಗಿ ಹೋಗ್ತಿದ್ಯಾ ಅದನ್ನ ಒಂದ್ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ನನ್ನ ಹತ್ರ. ನಂಗೂ ಅರ್ಥ ಆಗುತ್ತೆ ನೀವೇನ್ ಮಾಡ್ತಿದ್ದೀರಾ ಅನ್ನೋದು. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ ಬಾಯ್.